ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಮಹಾಲಕ್ಷ್ಮಿ ಷಣ್ಮುಗಂ ಸುಬ್ರಹ್ಮಣ್ಯಂ ಸ್ವಾಮಿ ಸಂಕಷ್ಟಹರ ಗಣಪತಿ ಮತ್ತು ವಾರಾಹಿ ಮಾತಾ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮ. ಸುದ್ದಿಯ ವಿವರ. ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ಶ್ರೀ ಕೋಲಾರಮ್ಮ ದೇವಾಲಯದ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಷಣ್ಮುಗಂ ಸುಬ್ರಹ್ಮಣ್ಯಂ ಸ್ವಾಮಿ ಸಂಕಷ್ಟಹರ ಗಣಪತಿ ಮತ್ತು ವಾರಾಹಿ ಅಮ್ಮನವರ ದೇವಾಲಯದಲ್ಲಿ ತುಳುವ ಪುಷ್ಟಿ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಪೂಜೆ, ಸುಬ್ರಹ್ಮಣ್ಯಂ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಪುಷ್ಪಾಲಂಕಾರ, ತ್ರಿಮೂರ್ತಿ ಸಮೇತ ಸುಬ್ರಹ್ಮಣ್ಯಂ ಸ್ವಾಮಿಗೆ ವಿಶೇಷ ರೀತಿಯ ಅಲಂಕಾರಗಳು ಏರ್ಪಡಿಸಲಾಗಿತ್ತು. ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ಶ್ರೀ ಕೋಲಾರಮ್ಮ ದೇವಿಯ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಕೋಲಾರ ಜಿಲ್ಲಾ ಅರ್ಚಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸಿ ಸೋಮಶೇಖರ್ ದೀಕ್ಷಿತ್ ಅವರ ಮೊದಲನೇ ಮಗನಾದ ಸಂಕಷ್ಟ ಗಣಪತಿ ದೇವಾಲಯದ ಅರ್ಚಕರಾದ ವಿನಯ್ ಕುಮಾರ್ ದೀಕ್ಷಿತ್ ರವರು ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಕೋಲಾರ ನಗರದ ಕೋಟೆಯಲ್ಲಿ ಶ್ರೀ ಕೋಲಾರಮ್ಮ ದೇವಾಲಯ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ವಾರಾಹಿ ಮಾತಾ ದೇವಾಲಯದಲ್ಲಿ ಈ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅವರಿಗೆ ಈ ಮಾರ್ಗಶಿರ, ಪುಷ್ಯ ಹಾಗೂ ಮಾಘ ಈ 3 ಷಷ್ಠಿಗಳಿಗೆ ಸ್ವಾಮಿಯವರಿಗೆ ವಿಶೇಷವಾಗಿ ಉದಯಪೂರ್ವ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಮತ್ತು ವಿಶೇಷವಾಗಿ ಒಂದೊಂದು ಷಷ್ಠಿಗೆ ಒಂದೊಂದು ರೀತಿಯ ಸ್ವಾಮಿಗೆ ಅಲಂಕಾರ, 6 ಜನ ಬ್ರಾಹ್ಮಣ ಒಟುಗಳಿಗೆ ಭೋಜನ ಆರಾಧನೆ ಮತ್ತು ಅನ್ನ ಸಂತರ್ಪಣೆ, ಬರುವಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಈ ಕಾರ್ಯಕ್ರಮಗಳೆಲ್ಲ ಈ ಸ್ವಾಮಿ ಸನ್ನಿಧಿಯಲ್ಲಿ ನಡೀತಾ ಇದೆ. ಮತ್ತು ಇವತ್ತು ಸ್ವಾಮಿಗೆ ತ್ರಿಮೂರ್ತಿ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಲಂಕಾರ ಮತ್ತು ಮಹಾಲಕ್ಷ್ಮಿ ಸಂಕಷ್ಟಹರ ಸ್ವಾಮಿ ಗಣಪತಿಗೆ ಈ ಒಣ ಹಣ್ಣಿನ ಅಂದರೆ ಡ್ರೈ ಫ್ರೂಟ್ಸ್ ಅಂತೀವಲ್ಲ, ಅದು ಒಣ ಹಣ್ಣಿನ ಸ್ವಾಮಿಗೆ ಅಲಂಕಾರ ಸ್ವಾಮಿಗೆ ವಿಜೃಂಭಣೆಯಿಂದ ನಡೆದಿದೆ. ಮತ್ತು ಈ ತ್ರಿಮೂರ್ತಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ತ್ರಿಮೂರ್ತಿಗಳು ಸೇರಿ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರಿಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಈ ಸ್ವಾಮಿಗೆ ಈ 3 ಷಷ್ಠಿಗಳಿಗೆ ಭಕ್ತಾದಿಗಳು ಯಾರು ಬಂದು ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹರಕೆ ಏನಿದ್ರು ಕೂಡ ಆ ಸ್ವಾಮಿ ಹತ್ರ ಮೊರೆ ಹಾಕ್ಕೊಂಡ್ರೆ, ಮೊರೆ ಮಾಡಿಕೊಂಡ್ರೆ ನಮ್ಮ ಕೋರಿಕೆಗಳೇನಿದ್ರು ಕೂಡ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರು ಶೀಘ್ರವಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರಿಗೆ
ಪ್ರತಿ ಮಂಗಳವಾರ 6 ಮಂಗಳವಾರ ಸ್ವಾಮಿಗೆ ಇಲ್ಲಿ ತುಪ್ಪದ ದೀಪ ಆಗಲಿ ಮತ್ತು ಬೆಳ್ಳಿನ ಹಚ್ಚಿನಲ್ಲಿ ದೀಪ ಆಗಲಿ, ಅವರವರ ಕೋರಿಕೆಗಳು ಏನಿದ್ದರೂ ಕೂಡ ಸಂತಾನ ಇಲ್ದಿರೋರು, ಕಂಕಣ ಭಾಗ್ಯ ಇಲ್ದಿರೋರು ಮತ್ತು ರಾಹು ಕೇತು ನಾಗದೋಷ ಇಂಥ ಯಾವುದೇ ದೋಷಗಳಿದ್ದರೂ ಕೂಡ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನೇ ಆ ದೋಷಕ್ಕೆ ಅಧಿಪತಿ. ಹಾಗಾಗಿ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪೂಜೆ ಯಾರು ಮಾಡ್ತಾರೋ ಅವರ ಸಕಲ ದೋಷಗಳು ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನಿವಾರಣೆ ಮಾಡ್ತಾನೆ. ಇವತ್ತು ಯಾವ ಮಾಸ ಬಿದ್ದಿರೋದು? ಈ ಪುಷ್ಯ ಮಾಸ ಸ್ವಾಮಿಯವರಿಗೆ ಪುಷ್ಯ ಮಾಸದ 2ನೇ ಷಷ್ಠಿ ಇವತ್ತು. ನೆಕ್ಸ್ಟು ಮಾಘ ಮಾಸದಲ್ಲಿ 3ನೇ ಷಷ್ಠಿ ಬರುತ್ತೆ, 24 ಜನವರಿ. ಆವತ್ತು ಸ್ವಾಮಿಗೆ ಮಾಘ ಮಾಸದಲ್ಲಿ ಕುಮಾರ ಷಷ್ಠಿ ಬರುತ್ತೆ, ಆವತ್ತು ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತೆ. ಸರಿ.